In the last class, we studied about first colligative property called relative lowering of vapor pressure. Relative lowering of vapor pressure. Then, and also at the end of the class, I introduced another colligative property, namely elevation in boiling point. Elevation means rise, increase. Elevation in boiling point means when a non-volatile solute is dissolved in a solvent, non-volatile solute lowers the vapor pressure. When vapor pressure is lowered, boiling point get elevated. What is boiling point? It is the temperature at which vapor pressure of the liquid becomes equal to the atmospheric pressure. When the vapor pressure becomes equal to the atmospheric pressure at some temperature, then at that temperature all the liquid distills over. ಎಲ್ಲ ಲಿಕ್ವಿಡ್ ವೇಪರೈಸ್ ಆಗಿ ಹೊರಗೆ ಹೋಗಿಬಿಡುತ್ತೆ. ಎಲ್ಲ ಲಿಕ್ವಿಡ್ ಗೇಷಿಯಸ್ ಸ್ಟೇಟ್ ಹೋಗುತ್ತೆ ಲಿಕ್ವಿಡ್ ಸ್ಟೇಟ್ನಿಂದ. ಹಾಗಾದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್? ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ solvent become equal to the atmospheric pressure. At sea level, pressure is 760 millimeter. Water boils at sea level at 100 degrees Celsius. In Kelvin, 373 Kelvin. 100 degrees Celsius ಗೆ 273 ಆ್ಯಡ್ ಮಾಡಿದರೆ 373 Kelvin. ಅದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ ಸಿ ಲೆವೆಲ್. ಸಿ ಲೆವೆಲಿಂದ ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋದಂಗೆಲ್ಲ, ಸಿ ಲೆವೆಲ್ಗಿಂತ ಎತ್ತರದ ಪ್ರದೇಶಗಳಿಗೆ ಹೋದಂಗೆಲ್ಲ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆಯಾಗುತ್ತೆ. ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆಯಾದಾಗ ಬಾಯ್ಲಿಂಗ್ ಪಾಯಿಂಟು ಕಡಿಮೆಯಾಗುತ್ತೆ. ಲೆಸ್ಸರ್ ದಿ ಪ್ರೆಷರ್, ಲೋಯರ್ ದಿ ಬಾಯ್ಲಿಂಗ್ ಪಾಯಿಂಟ್. ಲೆಸ್ಸರ್ ದಿ ಅಟ್ಮಾಸ್ಫಿರಿಕ್ ಪ್ರೆಷರ್, ಲೋಯರ್ ದಿ ಬಾಯ್ಲಿಂಗ್ ಪಾಯಿಂಟ್. ಈಗ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ, ಅದಕ್ಕೆ ಶಿವಮೊಗ್ಗದಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ನಿಯರ್ಲಿ 97 ಡಿಗ್ರಿ ಶಿವಮೊಗ್ಗದಲ್ಲಿ. ಯಾಕೆಂದರೆ ವಿ ಆರ್ ಅಟ್ ಸರ್ಟನ್ ಹೈಟ್ ಫ್ರಮ್ ದ ಸಿ ಲೆವೆಲ್. ಸೊ ಸಮುದ್ರ ಮಟ್ಟದಿಂದ ಮೇಲೆ ಹೋಗ್ತಾ ಹೋಗ್ತಾ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆಯಾಗುತ್ತೆ, ಬಾಯ್ಲಿಂಗ್ ಪಾಯಿಂಟು ಕಡಿಮೆಯಾಗುತ್ತೆ. ಇದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಎರಡನೇ ವಿಷಯಕ್ಕೆ ಬರೋಣ. ಈಗ ನಾನೇನು ಹೇಳಿದೆ, ಸಾಲ್ವೆಂಟಲ್ಲಿ ನಾನ್ ವಾಲಟೈಲ್ ಸಲ್ಯೂಟ್ ಕರಗಿಸಿದರೆ ವೇಪರ್ ಪ್ರೆಷರ್ ಕಡಿಮೆಯಾಗುತ್ತೆ. ಹಾಗಾದರೆ ಸ್ಟಾರ್ಟಿಂಗ್ನಲ್ಲಿ ಇರ್ತಕ್ಕಂಥ ವೇಪರ್ ಪ್ರೆಷರ್ ಕಡಿಮೆಯಾಯಿತು. ನಾನು ಲಾಸ್ಟ್ ಟೈಮ್ ಬರೆದು ತೋರಿಸಿದ್ದೀನಿ ನಿಮಗೆ. ವೇಪರ್ ಪ್ರೆಷರ್ ಕಡಿಮೆಯಾದರೆ ಅದನ್ನು ಬಾಯ್ಲ್ ಮಾಡಬೇಕು ಅಂದರೆ ನಾವು ಅದನ್ನು ಇನ್ನು ಸ್ವಲ್ಪ ಹೈಯರ್ ಟೆಂಪ್ರೇಚರಿಗೆ ಕಾಯಿಸಿದರೆ ಅದರ ವೇಪರ್ ಪ್ರೆಷರ್ ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ನಲ್ಲಿ ಇದರ ವೇಪರ್ ಪ್ರೆಷರ್ ಏನಾಗಿದೆ, ಕಮ್ಮಿ ಆಗಿದೆ ಬೈ ಡಿಸಾಲ್ವಿಂಗ್ ನಾನ್ ವಾಲಟೈಲ್ ಸಲ್ಯೂಟ್. ಅದನ್ನು ನಾನು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ ನಿಮಗೀಗ. ನೀವು ಲಾಸ್ಟ್ ಟೈಮ್ ಕೇಳಿ ಆ ಪಾಠ ಇನ್ನೊಂದು ಸಾರಿ. ಅದಲ್ಲದೆ ನಾನು ಬೇರೆ ರೀತಿಯಲ್ಲಿ ಈಗ ಅದನ್ನೇ ಪ್ರೂವ್ ಮಾಡ್ತೀನಿ. ಹೌ ಡು ಯು ಶೋ ಗ್ರಾಫಿಕಲಿ that a non-volatile solute lowers the vapor pressure, that we know, but elevates the boiling point. It elevates the boiling point of a solvent by lowering the vapor pressure. ಅದನ್ನು ಗ್ರಾಫಿಕಲಿ ಬರೆದು ತೋರಿಸುವುದು ಹೇಗೆ? ಹಾಗಾದರೆ ನಾವೀಗ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇಲ್ಲಿ ಪ್ರೆಷರ್,
here temperature, say this line represents atmospheric pressure. ನಾವು ಯಾವ ಪ್ಲೇಸಲ್ಲಿ ಲಿಕ್ವಿಡನ್ನು ಬಾಯ್ಲ್ ಮಾಡಲಿಕ್ಕೆ ಹೊರಟಿದ್ದೀವಿ ಆ ಪ್ಲೇಸಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಪ್ರೆಷರ್ that line represents. Say here I have taken two liquids, ಒಂದು ಪ್ಯೂರ್ ಸಾಲ್ವೆಂಟ್, ಇನ್ನೊಂದು ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸಲ್ಯೂಟ್. ನಾನ್ ವಾಲಟೈಲ್ ಸಲ್ಯೂಟನ್ನು ನೀರಿನಲ್ಲಿ ಕರಗಿಸಿದರೆ ಏರಿಯಾ ಅವೈಲಬಲ್ ಫಾರ್ free evaporation get decreased, extent of vaporization decreases, as a result vapor pressure also decreases. ಹಾಗಾದರೆ ಇದು ಪ್ಯೂರ್ ಸಾಲ್ವೆಂಟ್, ಪ್ಯೂರ್ ವಾಟರ್. ಸಾಲ್ವೆಂಟ್ ವಾಟರ್ ತಗೊಂಡ್ರೆ ನಾವು ಪ್ಯೂರ್ ವಾಟರ್ನ ಒಂದು ಪೊಸಿಷನ್ ಅದು. ಇದು ಸೊಲ್ಯೂಷನ್ನಿನ ಪೊಸಿಷನ್. ಯಾಕೆ ಪೊಸಿಷನ್ ಅಂದರೆ ವೇಪರ್ ಪ್ರೆಷರ್ ತಗೊಂಡು ಹೇಳ್ತಾ ಇದ್ದೀನಿ. ಇದರ ವೇಪರ್ ಪ್ರೆಷರ್ ಇಷ್ಟಿದೆ. ಇದು ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸಲ್ಯೂಟ್, ಅದರ ವೇಪರ್ ಪ್ರೆಷರ್ ಪ್ಯೂರ್ ಸಾಲ್ವೆಂಟ್ಗಿಂತ ಕಡಿಮೆ. ಅದಕ್ಕೆ ಇದು ವೇಪರ್ ಪ್ರೆಷರ್ ಆಫ್ ವಾಟ್? ಸೊಲ್ಯೂಷನ್. ಇದು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, ಇದು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಇವೆರಡನ್ನು ನಾನು ಸೈಮಲ್ಟೇನಿಯಸ್ ಆಗಿ ಕಾಯಿಸ್ತೀನಿ, ಕಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಬೇಕರ್ನಲ್ಲಿ ಏನಿದೆ, ನನ್ನ ಹತ್ರ ಪ್ಯೂರ್ ವಾಟರ್ ಇದೆ, ಇನ್ನೊಂದು ಬೀಕರಲ್ಲಿ ಏನಿದೆ? ಸೊಲ್ಯೂಷನ್ ಇದೆ. ದಟ್ ಸೊಲ್ಯೂಷನ್ ಕಂಟೈನ್ಸ್ ನಾನ್ ವಾಲಟೈಲ್ ಸಲ್ಯೂಟ್. ಎರಡನ್ನು ನಾನು ಬೇರೆ ಬೇರೆ ಸ್ಟವ್ ಮೇಲಿಟ್ಟು ಕಾಯಿಸ್ತಾ ಇದ್ದೀನಿ. ಸೊಲ್ಯೂಷನ್ ವೇಪರ್ ಪ್ರೆಷರ್ ಕಡಿಮೆ ಇತ್ತು, ಸಾಲ್ವೆಂಟ್ ಜಾಸ್ತಿ ಇತ್ತು. ಎರಡನ್ನೂ ಕಾಯಿಸ್ತೀನಿ ನಾನೀಗ. ವೆನ್ ಬೋತ್ ಆರ್ ಸೈಮಲ್ಟೇನಿಯಸ್ಲಿ ಹೀಟೆಡ್, ಎರಡರ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ವಾಟರ್ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬೈ ರೈಸ್ ಇನ್ ಟೆಂಪರೇಚರ್. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೋತ್ ಸ್ಟಾರ್ಟ್ ರೈಸಿಂಗ್, ಹೀಗೇ ರೈಸ್ ಆಗುತ್ತೆ, ಇದು ಹಾಗೇ ರೈಸ್ ಆಗುತ್ತೆ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಗೋಸ್ ಆನ್ ಇನ್ಕ್ರೀಸಿಂಗ್ ವಿತ್ ರೈಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದ ಹಾಗೆಲ್ಲ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಇದು ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಿ 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 ಅಲ್ಲಿ ಆ ಪಾಯಿಂಟಲ್ಲಿ, ಆ ಪಾಯಿಂಟ್ ಯಾವುದಕ್ಕೆ ಕರೆಸ್ಪಾಂಡಿಂಗ್? ಈ ಒಂದು ಟೆಂಪರೇಚರ್ಗೆ ಕರೆಸ್ಪಾಂಡಿಂಗ್ ಪಾಯಿಂಟ್ ಅದು. ಈ ಪರ್ಟಿಕ್ಯುಲರ್ ಟೆಂಪರೇಚರ್ ರೈಸ್ ಆಗ್ತಾ ಹೋದ್ವಿ, ರೈಸ್ ಮಾಡ್ತಾ ಹೋದ್ವಿ, ಆಗ ಇಲ್ಲಿ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಈ ಟೆಂಪರೇಚರ್ ಬಂದಾಗ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ become equal to the atmospheric pressure. sea level ಆದರೆ ಅದು 760. ಹಾಗಾದರೆ ಯಾವುದು ಬೇಗ ಈಕ್ವಲ್ ಆಯಿತು? ಪ್ಯೂರ್ ಸಾಲ್ವೆಂಟ್ ವೇಪರ್ ಪ್ರೆಷರ್ ಮೊದಲೇ ಜಾಸ್ತಿ ಇತ್ತದು, ಅದು ಬೇಗ ಈಕ್ವಲ್ ಆಯಿತು ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ. ಹಾಗಾದರೆ ಇಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ becomes equal to the atmospheric pressure. ಇದು ಇನ್ಕ್ರೀಸ್ ಆಗಿ 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 ಈ ಟೆಂಪರೇಚರ್ನಲ್ಲಿ ಅದರ ವೇಪರ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಈಕ್ವಲ್ ಆಯಿತು. ಐ ಕಾಲ್ ದಿಸ್ TB ನಾಟ್. TB ನಾಟ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಮನಸ್ಸು ಒಪ್ಕೊಳ್ಳುತ್ತೆ, ಅದು ಬಾಯ್ಲಿಂಗ್ ಪಾಯಿಂಟ್. ಯಾಕೆ? ಇಟ್ ಇಸ್ ದ ಟೆಂಪರೇಚರ್ ಅಟ್ ವಿಚ್ vapor pressure of the liquid solvent becomes equal to the
ಅಟ್ಮಾಸ್ಫರಿಕ್ ಪ್ರೆಷರ್, ಯಾವ ಟೆಂಪರೇಚರ್ನಲ್ಲಿ ನಮ್ಮ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೋ ದಟ್ ಟೆಂಪರೇಚರ್ ಇಸ್ ಕಾಲ್ಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಹಾಗಾದರೆ ಇದೇನಿದು? ಇದು ಸಲ್ಯೂಷನ್. ಅದರ ವೇಪರ್ ಪ್ರೆಷರ್ ಯಾವಾಗಲೂ ಸಾಲ್ವೆಂಟ್ಗಿಂತ ಕಡಿಮೆ. ಅದನ್ನು ಹೀಟ್ ಮಾಡ್ತಾ ಇದ್ದೀನಿ ಜೊತೆಗೆ, ಅದು ಅದರ ವೇಪರ್ ಪ್ರೆಷರ್ ರೈಸ್ ಆಗ್ತಾ ಹೋಯಿತು. ಆದರೆ ಯಾವ ಟೆಂಪರೇಚರ್ನಲ್ಲಿ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಈಕ್ವಲ್ ಆಯಿತು, ಆ ಟೆಂಪರೇಚರ್ನಲ್ಲಿ ಸಲ್ಯೂಷನ್ ವೇಪರ್ ಪ್ರೆಷರ್ ಅದಕ್ಕೆ ಈಕ್ವಲ್ ಆಗಲಿಲ್ಲ. ಇನ್ನು ಅದೆಲ್ಲಿದೆ? ಈ ಟೆಂಪರೇಚರ್ನಲ್ಲಿ ಸಲ್ಯೂಷನ್ನಿನ ವೇಪರ್ ಪ್ರೆಷರ್ ಇಷ್ಟಿದೆ, ಅದು ಕರೆಸ್ಪಾಂಡಿಂಗ್ ವೇಪರ್ ಪ್ರೆಷರ್ ಇದು. ಈ ಟೆಂಪರೇಚರ್ನಲ್ಲಿ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಈಕ್ವಲ್ ಆಯಿತು, ಇದು ಅಟ್ಮಾಸ್ಫರಿಕ್ ಪ್ರೆಷರ್ ಪಾಯಿಂಟ್. ಆ ಟೆಂಪರೇಚರ್ನಲ್ಲಿ ನಮ್ಮ ಸಲ್ಯೂಷನ್ನಿನ ವೇಪರ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ಗಿನ್ನ ಕೆಳಗಿದೆ. ಹಾಗಾದರೆ ನಾವು ಅದನ್ನು ಬಾಯ್ಲ್ ಮಾಡಬೇಕು ಅಂದರೆ ಇನ್ನೂ ಹೈಯರ್ ಟೆಂಪರೇಚರ್ಗೆ ಕಾಯಿಸಬೇಕು. ಹಾಗಾದರೆ ಇನ್ನೂ ನಾನು ಟೆಂಪರೇಚರ್ನ ರೈಸ್ ಮಾಡ್ತಾ ಹೋಗ್ತೀನಿ. ರೈಸ್ ಮಾಡ್ತಾ ಹೋದರೆ ಈ ಟೆಂಪರೇಚರ್ ಬಂದಾಗ ಈ ನಮ್ಮ ಸಲ್ಯೂಷನ್ನಿನ ವೇಪರ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಈಕ್ವಲ್ ಆಯಿತು. ಹಾಗಾದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಟೆಂಪರೇಚರ್ ದಿಸ್ ಒನ್, ಅದನ್ನು ನಾನು ಟಿ ಬಿ ಅಂತ ಕರಿತೀನಿ. ನಾಟ್ ರೆಪ್ರೆಸೆಂಟ್ಸ್ ಪ್ಯೂರ್ ಸಾಲ್ವೆಂಟ್, ನಾಟ್ ಹಾಕಲಿಲ್ಲ, ಅದು ಸಲ್ಯೂಷನ್ ಅಂದ್ಕೊಳ್ಳಿ. ನೀವು ಇದನ್ನು T1 ನಾಟ್ T1 ಅಂತಲೂ ಕರ್ಕೋಬಹುದು. ಓಕೆ, ಹಾಗಾದರೆ ಏನಾಯ್ತು? ಈಗ ಯಾವ ಜಾಸ್ತಿ ಇದೆ? ಟೆಂಪರೇಚರ್ ಆಕ್ಸಿಸ್ ನೋಡಿ. ಟೆಂಪರೇಚರ್ ಆಕ್ಸಿಸಲ್ಲಿ TB greater than TB naught. What is TB? Temperature at which vapor pressure of solution becomes equal to atmospheric pressure. What is TB naught? Temperature at which vapor pressure of pure solvent becomes equal to atmospheric pressure. As you could see from the graph, TB is greater than TB naught. ಅಲ್ಲಿಗೆ vapor pressure of solution is always greater than vapor pressure of pure solvent. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಹಾಗ ದಿಸ್ ಕರ್ವ್ ಕರೆಸ್ಪಾಂಡಿಂಗ್ಸ್ ಟು ವಾಟ್? ಸಾಲ್ವೆಂಟ್. ಸೊ ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ಸಲ್ಯೂಷನ್. ಓಕೆ, ಹಾಗಾದರೆ ಸಲ್ಯೂಷನ್ನಿನ ಬಾಯ್ಲಿಂಗ್ ಪಾಯಿಂಟ್ TB, ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟ್ TB ನಾಟ್. TB is greater than TB naught. Thus we can show graphically that boiling point of a solution containing non-volatile solute is greater than boiling point of pure solvent. ಹಾಗಾದರೆ non-volatile solute always elevates the boiling point of the pure solvent. ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಯಾವಾಗ? ಅದಕ್ಕೆ non-volatile solute ಕರಗಿಸಿದಾಗ. non-volatile solute ಕರಗ್ತಿದ್ದಾಗ ಅದೇನಾಯಿತು? ಸಲ್ಯೂಷನ್ ಆಯಿತು. ಹಾಗಾದರೆ ಸಲ್ಯೂಷನ್ನಿನ ಬಾಯ್ಲಿಂಗ್ ಪಾಯಿಂಟು ಸಾಲ್ವೆಂಟ್ಗಿನ್ನ ಜಾಸ್ತಿ. ಎಷ್ಟು ಜಾಸ್ತಿ? ಈ ಡಿಫರೆನ್ಸ್ ಇದೆಯಲ್ಲ, ಇದಕ್ಕೂ ಡಿಫರೆನ್ಸ್ TB ನಾಟ್ ಡಿಫರೆನ್ಸ್. ದಟ್ ಐ ಕ್ಯಾನ್ ಪುಟ್ ಇಟ್ ಆ್ಯಸ್ ಡೆಲ್ಟಾ TB. ಡೆಲ್ಟಾ TB ಅಂದರೆ ಬಾಯ್ಲಿಂಗ್ ಪಾಯಿಂಟು. ಫಾರ್ ಎಕ್ಸಾಂಪಲ್, ಇದು ಸೆಲ್ಸಿಯಸ್ಸಲ್ಲಿ ಹೇಳೋದಾದರೆ 100 ಇತ್ತು, ಇದು 100.5 ಇದೆ. 100.5 ಈಸ್ ಗ್ರೇಟರ್ ದ್ಯಾನ್ 100. ಹಾಗಾದರೆ 100.5 ಮೈನಸ್ 100, 0.5 is the elevation in boiling point. Pure solvent 100 ಡಿಗ್ರಿಯಲ್ಲಿ ಬಾಯ್ಲ್ ಆಯಿತು, ಸಲ್ಯೂಷನ್ 100.5 ಡಿಗ್ರಿಯಲ್ಲಿ ಬಾಯ್ಲ್ ಆಯಿತು. ಡಿಫರೆನ್ಸ್ 100.5 minus 100 is 0.5. That 0.5 degree is the elevation in boiling point. ಬಾಯ್ಲಿಂಗ್ ಪಾಯಿಂಟಲ್ಲಿ ಉಂಟಾದ ಏರಿಕೆ ಎಷ್ಟು ಎಲಿವೇಟ್ ಆಯಿತು, ಎಷ್ಟು ಜಾಸ್ತಿ ಆಯಿತು. ಹಾಗಾದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟನ್ನು ಡೆಲ್ಟಾ TB ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದರೆ ಹೌ ಡು ಯು ರೈಟ್ ಡೆಲ್ಟಾ TB? ಡೆಲ್ಟಾ TB is equal to TB minus TB naught. How do you define elevation in boiling point? It is defined as difference between boiling point of solution
and boiling point of pure solvent. The difference is called elevation in boiling point. ಲಾಸ್ಟ್ ಟೈಮ್ ವೇಪರ್ ಪ್ರೆಷರ್ ಬಗ್ಗೆ ಮಾತಾಡ್ತಾ P1 ಮೈನಸ್ P1, ಯಾಕೆ ಅದು ಲೋಯರಿಂಗ್ ಇತ್ತು. ವೇಪರ್ ಪ್ರೆಷರ್ ಈ ಲೋಯರ್ಡ್ ಬೈ ಡಿಸಾಲ್ವಿಂಗ್ ನಾನ್ ವಾಲಟೈಲ್ ಸಲ್ಯೂಟ್. ಆಗ ಸೊಲ್ಯೂಷನ್ ವೇಪರ್ ಪ್ರೆಷರ್ ಕಮ್ಮಿ, P1 is less than P1. ಹಾಗಾದ್ರೆ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ P1 ಮೈನಸ್ P1. ಇದು TB ಮೈನಸ್ TB0, ಅಥವಾ ನಾವು ಅದನ್ನು T1 ಮೈನಸ್ T10. ಇದು P10 ಇದ್ದಂಗೆ ಇದು T10. ಇಲ್ಲಿ T1 ಮೊದಲಾಗಿ ಬಂತು, ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಯಾರಿಗಿಂತ? ಸಾಲ್ವೆಂಟ್ಗಿಂತ. ಅದೇ ವೇಪರ್ ಪ್ರೆಷರ್ ತೊಗೊಂಡಾಗ ವೇಪರ್ ಪ್ರೆಷರ್ ಇಸ್ ಲೋಯರ್ಡ್, ಅಲ್ಲಿಗೆ P10 ಈಸ್ ಲೆಸ್ ದ್ಯಾನ್ P1. ಅದು ಲೋಯರ್ ಆಯ್ತಲ್ಲ, ಆಗ P1 ಬರುತ್ತೆ, ಅದು ಕಮ್ಮಿ, ಯಾರಿಗಿಂತ? P10ಗಿಂತ. ಸೊ ಹಾಗಾದ್ರಿಂದ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ P10 ಮೈನಸ್ P1. Elevation in boiling point is T1 minus T10 or TB minus TB0. ಅದು elevation in boiling point. Elevation in boiling point is colligative property. ಬರೀ ಬಾಯ್ಲಿಂಗ್ ಪಾಯಿಂಟ್ ಕಾಲಿಗೇಟಿವ್ ಪ್ರಾಪರ್ಟಿ ಅಲ್ಲ, ಎಲಿವೇಶನ್ ವರ್ಡ್ ಸೇರಿಸ್ಬೇಕಲ್ಲಿ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ರೈಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟಿ. Why it is colligative property? Because it depends upon number of solute particles in the solution. More the number of solute particles dissolved in the solution, more will be the delta TB. ಹಾಗಾದರೆ ಡೆಲ್ಟಾ TB ಎನ್ನುವುದು ಸೊಲ್ಯೂಷನ್ನಲ್ಲಿ ಕರಗಿರುವ ಪಾರ್ಟಿಕಲ್ಗಳ ಸಂಖ್ಯೆಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಪಾರ್ಟಿಕಲ್ ನೇಚರ್ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ. ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ ದಿ ನಂಬರ್, ನಾಟ್ ಆನ್ ದ ನೇಚರ್. ಇಟ್ ಈಸ್ ಸಂಖ್ಯಾಧಾರಿತ್, ನಾಟ್ ಗುಣ ಆಧಾರಿತ. ಗುಣ ಆಧಾರಿತ ಅಲ್ಲ, ಅದು ಸಂಖ್ಯೆಯ ಮೇಲೆ ಅವಲಂಬಿಸಿರುವ ಗುಣ. ಜಸ್ಟ್ ಲೈಕ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ದಿಸ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎರಡನೇ ಕಾಲಿಗೇಟಿವ್ ಪ್ರಾಪರ್ಟಿ ಡೆಫಿನೇಷನ್ ಮುಗಿಸಿದ್ದೀನಿ ನಾನೀಗ. ಅದಕ್ಕೆ ಸಂಬಂಧಪಟ್ಟ ಇನ್ನು ಸ್ವಲ್ಪ ಕೆಮಿಸ್ಟ್ರಿ ಏನಿದೆ ಅದನ್ನು ಸ್ವಲ್ಪ ಕಲ್ತ್ಬಿಟ್ರೆ ಎರಡನೇ ಕಾಲಿಗೇಟಿವ್ ಪ್ರಾಪರ್ಟಿ ಕೆಮಿಸ್ಟ್ರಿನೂ ಮುಗಿದು ಹೋಗುತ್ತೆ. ಸೊ ಡೆಲ್ಟಾ TB ಈಸ್ ಪ್ರಪೋರ್ಷನಲ್ ಟು ಮೊಲ್ಯಾಲಿಟಿ. ನೋಡಲ್ಲೇ ಗೊತ್ತಾಗುತ್ತೆ ಅದು ಕಾಲಿಗೇಟಿವ್ ಪ್ರಾಪರ್ಟಿ. ಯಾಕೆ? ಇಟ್ ಈಸ್ ಪ್ರಪೋರ್ಷನಲ್ ಟು ಮೊಲ್ಯಾಲಿಟಿ, ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಲ್ಯೂಟ್ ಇನ್ 1 kg ಆಫ್ ದ ಸಾಲ್ವೆಂಟ್, ಅದು ಮೊಲ್ಯಾಲಿಟಿ. 1 kg ಸಾಲ್ವೆಂಟಲ್ಲಿ ಕರಗಿರುವ ಸಲ್ಯೂಟಿನ ಮೋಲ್ಗಳ ಸಂಖ್ಯೆ ಗೊತ್ತಿದ್ದರೆ, ಅದು m ಇದ್ದರೆ, m is the molality. When I say small m is the molality, indicates what? Molality of the solution m indicates m moles of the solute are dissolved in 1 kg, ಅಂದರೆ 1000 grams of the solvent. ಸೊಲ್ಯೂಷನ್ ಉಪಯೋಗಿಸಲ್ಲ, ಸಾಲ್ವೆಂಟ್ ಉಪಯೋಗಿಸ್ತೀವಿ ಮೊಲ್ಯಾಲಿಟಿ ಹೇಳುವಾಗ. ಸೊ ಹಾಗಾದರೆ ಹೌ ಟು ಗೆಟ್ ಎಮ್, ಅದಕ್ಕೆ ಆಮೇಲೆ ಬರ್ತೀನಿ. ಪ್ರಪೋರ್ಷನಲ್ ಮಾರ್ಕ್ ಇದೆ. ಪ್ರಪೋರ್ಷನಲ್ ಮಾರ್ಕ್ ತೆಗೆದರೆ ಪ್ರಪೋರ್ಷನ್ಯಾಲಿಟಿ ಕಾನ್ಸ್ಟೆಂಟ್ ಡೆಲ್ಟಾ TB is equal to KB into M. KB is proportionality constant called boiling point constant, or ನೋಡಿ ಏನಿದೆ, ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಬಾಯ್ಲಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಆರ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. KB represents either boiling point constant or ebilioscopic constant or molal elevation constant. How do you define KB? Delta TB is KB into M. How to define KB? By specifying M. If the value of M is 1 mole per kg,
ಮೊಲ್ಯಾಲಿಟಿ ಮೊಲ್ಯಾಲಿಟಿ ಈಸ್ 1 ಮೋಲ್ ಪರ್ ಕೆ ಜಿ ಅಂದರೆ ಎಮ್ ಬೆಲೆ 1 ಆಯಿತು. ಇದು 1 ಆದಾಗ ಈಕ್ವೇಷನ್ ಏನಾಗುತ್ತೆ, ಎಮ್ ಹೋಯ್ತಲ್ಲ, ಅದು ಕೆ ಬಿ ಇಂಟು 1 ಈಸ್ ಕೆ ಬಿ. ಕೆ ಬಿ ಈಸ್ ಡೆಲ್ಟಾ ಟಿ ಬಿ. ಇದು ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಇದು ಎಲಿವೇಶನ್ ಕಾನ್ಸ್ಟೆಂಟ್. ಹಾಗಾದರೆ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕಾಸ್ಡ್ ಬೈ ಅಥವಾ ಅಬ್ಸರ್ವ್ಡ್ ಇನ್ 1 ಮೋಲಾಲ್ ಸೊಲ್ಯೂಷನ್. ಮೊಲ್ಯಾಲಿಟಿ 1 ಇದ್ದಾಗ ಕೆ ಬಿ ಅನ್ನುವುದು ಯಾವುದಕ್ಕೆ ಸಮ, ಡೆಲ್ಟಾ ಟಿ ಬಿಗೆ ಸಮ. ಡೆಲ್ಟಾ ಟಿ ಬಿ ಅಂದರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಅಂದರ್ಥ 1 ಮೋಲಾಲ್ ಸೊಲ್ಯೂಷನ್ನಲ್ಲಿ 1 ಮೋಲ್ ಆಫ್ ದ ಸಲ್ಯೂಟ್ ಈ ಡಿಸಾಲ್ವ್ಡ್ ಇನ್ 1 ಕೆ ಜಿ ಆಫ್ ದ ಸಾಲ್ವೆಂಟ್. ಅಂಥ ಸೊಲ್ಯೂಷನ್ನಲ್ಲಿ ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಎಲಿವೇಟ್ ಆಯಿತು, ಆ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ದಟ್ ಈಸ್ ವ್ಯಾಲ್ಯೂ ಆಫ್ ಕೆ ಬಿ. ಸೊ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟನ್ನು ಸಿಂಪಲ್ ಆಗಿ ಈ ಟೈಪ್ ಹೇಳ್ಬೋದು. ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಆರ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇನ್ 1 ಮೋಲಾಲ್ ಸೊಲ್ಯೂಷನ್. ಅದು ಇನ್ನು ಸ್ವಲ್ಪ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಣ ಅಂದರೆ, ಇಟ್ ಇಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟಲ್ಲಿ ಉಂಟಾದ ಹೆಚ್ಚಳ, ಏರಿಕೆ, ರೈಸ್. ಇಟ್ ಇಸ್ ದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಕಾಸ್ಡ್ ಬೈ ಡಿಸಾಲ್ವಿಂಗ್ 1 ಮೋಲ್ ಆಫ್ ದ ಸಲ್ಯೂಟ್ ಇನ್ 1 ಕೆ ಜಿ ಆಫ್ ದ ಸಾಲ್ವೆಂಟ್. ಇಷ್ಟೇ ಇಂಪಾರ್ಟೆಂಟ್ 1 ಮಾರ್ಕಿಗೆ ಕ್ವಶನ್ ಅದು. ಡಿಫೈನ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. Kb is for the given solvent. From solvent to solvent, it differs. For water, the value of Kb is 0.52 Kelvin kg per mole. Kelvin kg per mole is the unit for Kb. ಹೇಗೆ ಹೇಳಿ, delta Tb is equal to Kb into m. Therefore Kb equals what? Kb is equal to delta Tb divided by m. ಸೊ ಇದನ್ನು ಎಕ್ಸ್ಪ್ರೆಸ್ ಮಾಡೋದು ಕೆಲ್ವಿನ್ನಲ್ಲಿ, ಮೊಲ್ಯಾಲಿಟಿ ಎಕ್ಸ್ಪ್ರೆಸ್ ಮಾಡೋದು ಮೋಲ್ ಪರ್ ಕೆಲ್ವಿನ್. ಅದಕ್ಕೆ ಕೆಲ್ವಿನ್ ಕೆ ಜಿ ಪರ್ ಮೋಲ್, ಮೋಲ್ ಪರ್ ಕೆ ಜಿ, ಕೆಲ್ವಿನ್ ಕೆ ಜಿ ಪರ್ ಮೋಲ್. ಯಾಕೆ ಇದನ್ನು ಕೆಲ್ವಿನ್ನಲ್ಲಿ ಹೇಳ್ತೇನೆ, ಇದನ್ನು ಮೋಲ್ ಪರ್ ಕೆ ಜಿ ಬರಿತೀನಿ ನಾನು, ಮೋಲ್ ಪರ್ ಕೆ ಜಿ. ಇದು ಡಿನಾಮಿನೇಟ್ರಿಂದ ನ್ಯೂಮರೇಟ್ರಿಗೆ ಬಂದರೆ ಮೋಲ್ ಬಿಕಮ್ ಮೋಲ್ -1, ಕೆ ಜಿ -1 ಬಿಕಮ್ ಕೆ ಜಿ. ಆಗ ಕೆ ಜಿ ಇಂಡೆಕ್ಸ್ +1 ಆಗುತ್ತೆ, ಇದು -1 ಆಗುತ್ತೆ. ಅದಕ್ಕೆ ಕೆ ಜಿ ಮೇಲೆ +1, ಮೋಲ್ ಮೇಲೆ -1. ಸೊ ಕೆಲ್ವಿನ್ ಇದು ಮೋಲ್ ಪರ್ ಕೆ ಜಿ ಇದ್ದದ್ದು ಮೇಲೆ ಬಂದರೆ ಕೆ ಜಿ ಪರ್ ಮೋಲ್. ಅದನ್ನು ಕೇಳ್ತಾರೆ. ವಾಟ್ ದ ಯೂನಿಟ್ ಫಾರ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್? ಕೆಲ್ವಿನ್ ಕೆ ಜಿ ಪರ್ ಮೋಲ್. ಮರ್ತು ಹೋದ್ರೆ ನಿಮಗೆ ಹಿಂಗೆ ಬರ್ಕೊಳ್ಳಿ, ಡೆಲ್ಟಾ ಟಿ ಬಿ ಈಸ್ ಕೆ ಬಿ ಇಂಟು ಎಮ್. ಕೆ ಬಿ ಈಸ್ ಡೆಲ್ಟಾ ಟಿ ಬಿ ಬೈ ಎಮ್. ಡೆಲ್ಟಾ ಟಿ ಬಿ ಎಕ್ಸ್ಪ್ರೆಸ್ಡ್ ಇನ್ ವಾಟ್ ಯೂನಿಟ್? ಕೆಲ್ವಿನ್. ಮೊಲ್ಯಾಲಿಟಿ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೋಲ್ ಪರ್ ಕೆ ಜಿ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಮೋಲ್ ಪರ್ ಕೆ ಜಿ ವೆನ್ ಕಮ್ಸ್ ಟು ದ ನ್ಯೂಮರೇಟರ್ ಬಿಕಮ್ ಕೆ ಜಿ ಪರ್ ಮೋಲ್. ಸೊ ಕೆಲ್ವಿನ್ ಕೆ ಜಿ ಪರ್ ಮೋಲ್ is the unit for molal elevation constant or ebullioscopic constant. It is the elevation in boiling point caused by dissolving 1 mole of a solute in 1 kg of the solvent. What is meant by telling that? Molal elevation constant of water is 0.52 Kelvin kg per mole. ನೋಡಿ, ಇದನ್ನು ಡೆಫಿನೇಷನ್ನನ್ನೇ ಕೇಳುವ ಇನ್ನೊಂದು ರೀತಿ. What is meant by stating that molal elevation constant for water is 0.52 Kelvin kg per mole? It means that boiling point of water get elevated by 0.52 Kelvin when 1 mole of the given solute is dissolved in 1 kg of the solvent water. 1 kg of solvent ವಾಟರ್ನಲ್ಲಿ 1 mole of the given ಸಲ್ಯೂಟನ್ನು ಕರಗಿಸಿದಾಗ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಜಾಸ್ತಿ ಆಯಿತು? 0.52 ಕೆಲ್ವಿನ್ ಅಷ್ಟು ಜಾಸ್ತಿ ಆಯಿತು ಅಂತ ಅರ್ಥ.
ebullioscopic constant of water is 0.52 Kelvin kg per mole. What do you mean by this statement? The statement means that when 1 mole of the given solute is dissolved in 1 kg of the solvent, boiling point get elevated by 0.52 Kelvin. It is the elevation in boiling point caused by dissolving 1 mole of the solute in 1 kg of the solvent. Clear ಆಯಿತು ಅಂದ್ಕೊಂಡಿದ್ದೀನಿ ನಾನು. Okay? This is one aspect about molar elevation constant. ಈಗ ನಾನು ಈ ಈಕ್ವೇಷನ್ನಿನ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಮಾಡಬಹುದಾ? What is if elevation in boiling point is 0.52 elevation, if Kb value is 0.52 Kelvin kg per mole, I have given Kb value. What is elevation in boiling point caused by decimolal solution? Kb value ಕೊಟ್ಬಿಟ್ಟಿದ್ದೀನಿ. ಡೆಸಿಮೋಲಾಲ್ ಅಂದರೆ ಎಂ ಬೆಲೆ ಡೆಸಿ ಅಂದರೆ 1/10, DECA ಡೆಕಾ ಅಂದರೆ 10, DECI ಡೆಸಿ ಅಂದರೆ 1/10, 0.1. ಹಾಗಾದರೆ 0.52 ಇಂಟು 0.51 0.052 ಆಯಿತು. ಹಾಗೆ ಬಹಳ ಸಿಂಪಲ್ ಆಗಿ ಒಂದು ಎಂಟ್ರೆನ್ಸ್ ಕ್ವಶನ್ ಕೇಳಿಬಿಡ್ತಾರೆ. ಈ ಈಕ್ವೇಷನ್ ಇದೆಯಲ್ಲ, ಡೆಲ್ಟಾ ಟಿ ಬಿ ಇಸ್ KB ಇಂಟು ಎಮ್ ಶುಡ್ ಬಿ ರಿಮೆಂಬರ್ಡ್ ವೆಲ್. ಸೊ now coming to the relation between delta TB and mass of the solute, molecular mass of the solute, mass of the solvent, we will now think of preparing a solution by dissolving W2 grams of a solute, non-volatile solute, in W1 grams of solvent. Now we want to derive an equation relating delta TB and molecular mass of the solute, so that we can work out problems in that area. See, W2 grams of a non-volatile solute dissolved in W1 grams of solvent. ಸೊಲ್ಯೂಷನ್ ರೆಡಿ ಆಯಿತು ನಮ್ಮ ಹತ್ರ. ಈಗ ಇದರ ಬಾಯ್ಲಿಂಗ್ ಪಾಯಿಂಟ್ ಕಂಡುಹಿಡಿತೀನಿ ನಾನು. ಸೊಲ್ಯೂಷನ್ ರೆಡಿ ಆಯಿತು, ಅದರ ಬಾಯ್ಲಿಂಗ್ ಪಾಯಿಂಟ್ ಕಂಡುಹಿಡಿತೀನಿ. ಅದು ಸೊಲ್ಯೂಷನ್, ಅದು TB ಆರ್ T1. ಪ್ಯೂರ್ ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟು TB0 ಆರ್ T10. ಡಿಫರೆನ್ಸ್ ಈಸ್ delta TB, and we know that delta TB is equal to KB into M. From this data, how to get the value of M? What is M? How to get the value of M? Number of moles of solute dissolved in 1 kg of the solvent. ಅಂದರೆ N divided by mass of solvent in kg. This is equation to calculate molality. Molality is given by number of moles of the solute divided by mass of solvent in kg. What is the mass of the solvent in gram? W1. ಅದನ್ನು kg ಮಾಡೋದು ಹೇಗೆ? W1 divided by 1000. ಇದು W1 divided by 1000. How to get N? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ W2 ಗ್ರಾಮ್ ಇದೆ, ಅದನ್ನು ನಂಬರ್ ಆಫ್ ಮೋಲ್ಸ್ ಬೇಕಲ್ಲ, ಮಾಸ್ ಬೈ ಮೊಲಿಕ್ಯುಲರ್ ಮಾಸ್. ಹಾಗಾದರೆ ಇದು W2 ಇದೆ, W2 ಡಿವೈಡೆಡ್ ಬೈ M2. ವಾಟ್ ಈಸ್ M2? ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್. W2 ಮಾಸ್ ಆಫ್ ದ ಸಲ್ಯೂಟ್, M ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg, W1 ಡಿವೈಡೆಡ್ ಬೈ 1000. W1 divided by 1000. M ಬಂದ್ಬಿಡ್ತೀಗ ನಮಗೆ. ಸೊ M ಈಕ್ವಲ್ಸ್ ವಾಟ್? ಸಿಂಪ್ಲಿಫೈ ಮಾಡಿ ಇದನ್ನು W2 by M2 ಇಂಟು
ಇದು ಡಿವೈಡೆಡ್ ಬೈ ಇಂಟು ಇದು ರಿವರ್ಸ್ ಆಗುತ್ತೆ. 1000 ಡಿವೈಡೆಡ್ ಬೈ W1. ಇದು ವ್ಯಾಲ್ಯೂ ಆಫ್ ಎಮ್ ಈಸ್ ಈಕ್ವಲ್ ಟು W2 ಬೈ M2 ಇಂಟು 1000. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ವಾಟ್? ಕೆ ಬಿ ಇಂಟು ಎಮ್ ಬೆಲೆ W2 ಇಂಟು 1000, W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1, M2 ಇಂಟು W1. ಹಾಗಾದ್ರೆ ಇದೇನಿದು? ಇದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಮಾಸ್ ಆಫ್ ದ ಸಲ್ಯೂಟ್ ಅಂದರೆ 2 ಅಂದ್ಕೊಡ್ರಿ. ಸಾಲ್ವೆಂಟ್ಗೆ 1000. M2 ಮಾಲಿಕ್ಯುಲರ್ ಮಾಸ್ ಆಫ್ 2 ಅಂದರೆ ಸಲ್ಯೂಟ್. W1 ಮಾಸ್ ಆಫ್ ಸಾಲ್ವೆಂಟ್. ಇದು ಗ್ರಾಮ್ಸಲ್ಲಿ, ಇದು ಗ್ರಾಮ್ಸಲ್ಲಿ. ಅದನ್ನು ಕನ್ವರ್ಟ್ ಮಾಡಿದ್ವಿ ನಾವಾಗಲೇ. W2 ಗ್ರಾಮ್ಸಲ್ಲೇ ಇರಲಿ, ಇದು ಮಾತ್ರ ಕೆ ಜಿಯಲ್ಲಿ ಇರುತ್ತೆ. ಇದು ಮಾಸ್ ಇನ್ ಗ್ರಾಮ್ಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಇನ್ ಗ್ರಾಮ್ಸ್. ಅದು N2 ಬಂದಿದೆ ನಮಗೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಈಗ ಈಕ್ವೇಷನ್ ರೆಡಿ ಆಗಿದೆ. ಇದನ್ನ ರೀರೈಟ್ ಮಾಡಿ. M2 ಇಲ್ಲಿ ಬರೆಯೋಣ. M2 ಇಲ್ಲಿ ಬರೆದು ಡೆಲ್ಟಾ ಟಿ ಬಿ ಅಲ್ಲಿ ಬರೆಯೋಣ. M2 ಈಕ್ವಲ್ಸ್ ಇದನ್ನು 1000 ಮೊದಲು ಬರೆಯೋಣ, ಆಮೇಲೆ ಕಾನ್ಸ್ಟೆಂಟ್, ಆಮೇಲೆ ವೇರಿಯೇಬಲ್ 1000 ಕೆ ಬಿ ಇಂಟು W2. ನ್ಯೂಮರೇಟರ್ನಲ್ಲಿ 1000 ಕೆ ಬಿ W2 ಡಿವೈಡೆಡ್ ಬೈ, ನಾನು ಡೆಲ್ಟಾ M2 ಇಲ್ಲಿ ಬರೆದಿ, ಡೆಲ್ಟಾ ಟಿ ಬಿ ಇಲ್ಲಿ ಬರೀಬೇಕು. ಡೆಲ್ಟಾ ಟಿ ಬಿ ಇಂಟು W1. ಇದು ರಿಲೇಷನ್ ಬಿಟ್ವೀನ್ ಮಾಲಿಕ್ಯುಲರ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಆ್ಯಂಡ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಮಾಲಿಕ್ಯುಲರ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಆ್ಯಂಡ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಅದು ಹೇಗೆ ಬಂತು ಅಂತ ನೀವು ನೋಡ್ಕೊಂಡ್ರಿ. ಈಗ ನಾವು ಈ ಭಾಗನ ಅಲ್ಲಿ ಬರೆದಿಲ್ಲ. ನೀವು ನಿಮ್ಮ ನೋಟಲ್ಲಿ ಒಂದು ಸ್ವಲ್ಪ ಬರ್ಕೊಂಬಿಡಿ, ನೋಟ್ ಬುಕ್ಕಲ್ಲಿ. ಕಮಾನ್, ಟೇಕ್ ಡೌನ್.